ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ PTCL ಕಾಯ್ದೆಗೆ ಈ ಕಾಲಮಿತಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದಂಥ ತಿದ್ದುಪಡಿಯನ್ನು ತಂದು ಯಾವುದೇ ರೀತಿಯಾಗಿ ಕೂಡ ಈ ಕಾಲಮಿತಿ ಅನ್ನೋದು ಈ ಕಾಯ್ದೆಗೆ ಅನ್ವಯ ಆಗೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟವಾದಂಥ ತಿದ್ದುಪಡಿಯನ್ನು ಜಾರಿಗೆ ತಂತು. ಆದಾಗ್ಯೂ ಕೂಡ ಈ ತಿದ್ದುಪಡಿ ಬಂದ ನಂತರ ಕೂಡ ಎಷ್ಟು ಸಮಯದ ನಂತರ ಅಥವಾ ಎಷ್ಟು ಸಮಯದ ಒಳಗೆ ಈ ಒಂದು PTCL ಕಾಯ್ದೆ ಅಡಿಯಲ್ಲಿ SC ST ಅಥವಾ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮಂಜೂರಿಯಾದಂಥ ಭೂಮಿಯನ್ನು ಅವರು ವಾಪಸ್ ಪಡೆಯಬಹುದು ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ಉಳಿದಿತ್ತು. ಆದರೆ ಇತ್ತೀಚೆಗೆ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಒಂದು ಪ್ರಕರಣದಲ್ಲಿ ನಿರ್ದಿಷ್ಟವಾದ ಕಾಲಮಿತಿ ಏನು ಅನ್ನೋದನ್ನು ಹೇಳಿದೆ. ಜೊತೆಗೆ ಈ PTCL ಕಾಯ್ದೆಯ ಸೆಕ್ಷನ್ 3B ಅಡಿಯಲ್ಲಿ ಬರುವಂತಹ ಗ್ರಾಂಟೆಡ್ ಲ್ಯಾಂಡ್ ಅಥವಾ ಈ ಮಂಜೂರು ಭೂಮಿ ಅನ್ನುವಂಥ ಒಂದು ಪದ ಮತ್ತು ಇದರ ವ್ಯಾಪ್ತಿ ಏನು ಅನ್ನೋದನ್ನು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಇತ್ತೀಚಿನ ತನ್ನ ಪ್ರಕರಣದಲ್ಲಿ ಒಂದು ಸ್ಪಷ್ಟವಾದ ಒಂದು ನಿಖರತೆಯನ್ನು ನೀಡಿದೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಇತ್ತೀಚೆಗೆ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು PTCL ಕಾಯ್ದೆಯಲ್ಲಿ ಬರುವಂತಹ ಕಾಲಮಿತಿ ಮತ್ತು ಈ ಸೆಕ್ಷನ್ 3B ಅಡಿಯಲ್ಲಿ ಬಂದಿರುವಂತಹ ಮಂಜೂರಿ ಭೂಮಿ ಈ ಪದದ ಅರ್ಥದ ಬಗ್ಗೆ ಏನು ವಿವರಣೆಯನ್ನು ನೀಡುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ PTCL ಕಾಯ್ದೆ ಅಡಿಯಲ್ಲಿ ಮಾಡಬಹುದಂತ ಅರ್ಜಿಯ ಒಂದು ಕಾಲಮಿತಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಶ್ರೀಮತಿ ಮಂಜುಳಾ ಅಂಡ್ ಅದರ್ಸ್ ಮತ್ತು ಡೆಪ್ಯೂಟಿ ಕಮಿಷನರ್ ಅಂಡ್ ಅದರ್ಸ್ ಈ ಪ್ರಕರಣದಲ್ಲಿ ಈ ಒಂದು ಕಾಲಮಿತಿಯ ಬಗ್ಗೆ ಒಂದು ನಿರ್ದಿಷ್ಟವಾದಂಥ ತೀರ್ಪನ್ನು ನೀಡಿದೆ. ಈ ಪ್ರಕರಣದಲ್ಲಿ 1981ರಲ್ಲಿ SC ST ಕಾಯ್ದೆ ಅಡಿಯಲ್ಲಿ ಮಂಜೂರಿಯಾಗಿರುವಂಥ ಭೂಮಿಯನ್ನು ತಮಗೆ ವಾಪಸ್ ಮರಳಿ ಕೊಡಬೇಕು ಅನ್ನುವಂಥ ಒಂದು ಅರ್ಜಿಯನ್ನು ಈ ಮಂಜುಳಾ ಅನ್ನುವಂಥವರು ಸಂಬಂಧಪಟ್ಟಂತ ಅಸಿಸ್ಟೆಂಟ್ ಕಮಿಷನರ್ ನ್ಯಾಯಾಲಯದಲ್ಲಿ ಮಾಡಿದ್ದಾರೆ. ಅರ್ಜಿಯನ್ನು ಪರಿಗಣಿಸಿದಂಥ ಅಸಿಸ್ಟೆಂಟ್ ಕಮಿಷನರ್ ಈ ಒಂದು ಭೂಮಿಯನ್ನು ಅವರಿಗೆ ವಾಪಸ್ಸು ಕೊಟ್ಟಿದ್ದಾರೆ. ಆದರೆ ಮುಂದೆ ಡೆಪ್ಯೂಟಿ ಕಮಿಷನರ್ ಅಪೀಲ್ನಲ್ಲಿ ಈ ಒಂದು ಅರ್ಜಿಯನ್ನು ಕ್ರಯದಸ್ತು ಆಗಿ 11 ವರ್ಷಗಳ ನಂತರ ಮಾಡಿರೋದ್ರಿಂದ ಈ ಅರ್ಜಿಯನ್ನು ಅವರು ಕಾಲಮಿತಿಯ ಅವಧಿಯಲ್ಲಿ ತಿರಸ್ಕೃತ ಮಾಡಿದ್ದಾರೆ. ನಂತರ ಇದನ್ನು ಅವರು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿರುವಂತಹ ಸಂದರ್ಭದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಹಿಂದೆ ಸರ್ವೋಚ್ಚ ನ್ಯಾಯಾಲಯ ನೆಕ್ಕುಂಟಿ ರಾಮಲಕ್ಷ್ಮಿ ಪ್ರಕರಣದಲ್ಲಿ ಏನು ಕಾಲಮಿತಿಯ ಬಗ್ಗೆ ಹೇಳಿತ್ತು ಅದನ್ನು ಆಧರಿಸಿ ಮತ್ತು ಗಂಗಮ್ಮ ವರ್ಸಸ್ ಡೆಪ್ಯೂಟಿ ಕಮಿಷನರ್ ಹಾವೇರಿ ಈ ತೀರ್ಪಿನಲ್ಲಿ ಕೊಟ್ಟಂತ ಒಂದು ನಿರ್ದೇಶನವನ್ನು ಆಧರಿಸಿ ಈ ಒಂದು ಅರ್ಜಿಯನ್ನು ಅವರು ಈ ಕ್ರಯದಸ್ತು ಆದ ಸುಮಾರು 12 ವರ್ಷಗಳ ನಂತರ ಮಾಡಿದ್ರಿಂದ ಕಾಲಮಿತಿಯ ಒಳಗೆ ಮಾಡಲ್ದೇ ಇರೋದ್ರಿಂದ ಈ ಒಂದು ಅರ್ಜಿಯನ್ನು ತಿರಸ್ಕೃತ ಮಾಡ್ತೇನೆ ಅಂತ ಹೇಳಿ ಡೆಪ್ಯೂಟಿ ಕಮಿಷನರ್ ಮಾಡಿರುವಂತಹ ಆದೇಶವನ್ನ ಎತ್ತಿ ಹಿಡಿದು ಈ ಒಂದು ತೀರ್ಪನ್ನು ನೀಡಿದ್ದಾರೆ. ಅಂದ್ರೆ PTCL ಕಾಯ್ದೆಯಲ್ಲಿ ಯಾವುದೇ ಒಂದು ನಿರ್ಧಾರಿತವಾದಂತಹ ಕಾಲಮಿತಿ ಇಲ್ಲ ಅಂತಂದ್ರೂ ಕೂಡ ಯಾವುದೇ ಒಂದು ಅರ್ಜಿಯನ್ನ ಮಾಡುವಂತ ಸಂದರ್ಭದಲ್ಲಿ ಸೂಕ್ತ ಅವಧಿಯ ಒಳಗೆ ಈ ಒಂದು ಅರ್ಜಿಯನ್ನ ಮಾಡಬೇಕು ಅನ್ನುವಂತ ಒಂದು ನಿರ್ದೇಶನವನ್ನ ಈ ಒಂದು ತೀರ್ಪಿನಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿ. ಎರಡನೇದು ಗ್ರಾಂಟೆಡ್ ಲ್ಯಾಂಡ್ ಬಗ್ಗೆ. ಅಂದ್ರೆ ಸೆಕ್ಷನ್ 3B PTCL ಆಕ್ಟ್ನ ಸೆಕ್ಷನ್ 3Bಯಲ್ಲಿ ಮಂಜೂರಿ ಭೂಮಿ ಅಥವಾ ಗ್ರಾಂಟೆಡ್ ಲ್ಯಾಂಡ್ ಅನ್ನೋದ್ರ ಬಗ್ಗೆ ಅರ್ಥವನ್ನು ನೀಡಿದ್ದಾರೆ. ಅಂದರೆ ಯಾವ ಒಂದು ಭೂಮಿಗಳು ಈ ಒಂದು ಕಾಯ್ದೆಯ ವ್ಯಾಪ್ತಿ ಅಡಿಯಲ್ಲಿ ಬರುತ್ತವೆ ಅನ್ನುವಂಥ ಒಂದು ವಿಷಯವನ್ನು ಅವರು ಈ ಸೆಕ್ಷನ್ 3B ಅಡಿಯಲ್ಲಿ ಹೇಳ್ತಾರೆ. ಆದರೆ ಈಗ ಇದ್ದಂಥ ಪ್ರಶ್ನೆ ಅಂದರೆ ಯಾವುದೇ ಒಂದು ಭೂಮಿಯನ್ನು ಒಬ್ಬ ವ್ಯಕ್ತಿ ಅನಧಿಕೃತವಾಗಿ ಅತಿಕ್ರಮಿಸಿ ಅದರಲ್ಲಿ ಕೃಷಿ ಚಟುವಟಿಕೆಯನ್ನು ಕೈಗೊಂಡು ಮುಂದೆ ಸರ್ಕಾರದಿಂದ ಸ್ಥಾಪಿತವಾದಂಥ ಒಂದು ಕಮಿಟಿಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಆ ಮೂಲಕ ಅದನ್ನು ಮಂಜೂರಿ ಪಡೆದಾಗ ಅಂಥ ಭೂಮಿಗಳು ಕೂಡ ಈ ಒಂದು PTCL ಕಾಯ್ದೆ ವ್ಯಾಪ್ತಿ ಅಡಿಯಲ್ಲಿ ಬರುತ್ತವೆ ಅನ್ನುವುದು ಒಂದು ಪ್ರಶ್ನೆ ಆಗಿತ್ತು. ಆದರೆ ಇತ್ತೀಚೆಗೆ ಕುಮಾರಿ ವರ್ಸಸ್ ಡೆಪ್ಯೂಟಿ ಕಮಿಷನರ್ ಅಂಡ್ ಅದರ್ಸ್ ಪ್ರಕರಣದಲ್ಲಿ ಈ ಒಂದು ಸಂದೇಹವನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ನಿವಾರಣೆ ಮಾಡಿದೆ. ಅದರ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಒಂದು ಭೂಮಿಯನ್ನು ಅನಧಿಕೃತವಾಗಿ ಅತಿಕ್ರಮಿಸಿ ಅಲ್ಲಿ ಕೃಷಿ ಕಾರ್ಯಗಳನ್ನು ಕೈಗೊಂಡು ಮುಂದೆ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟಂತಹ ಕಮಿಟಿಗಳಿಗೆ ಅದನ್ನ ಮಂಜೂರಿ ಮಾಡಿಕೊಡಬೇಕು ಅನ್ನುವಂಥ ಒಂದು ಅರ್ಜಿಯನ್ನು ಹಾಕಿ ಹಾಗೆ ಅದನ್ನ ಮಂಜೂರಿ ಮಾಡಿಕೊಳ್ಳುವಂಥ ಅವಕಾಶವನ್ನ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಸೆಕ್ಷನ್ 94A ಅವಕಾಶ ಮಾಡಿಕೊಡ್ತದೆ. ಹಾಗಾಗಿ ಆ ರೀತಿ ಒಬ್ಬ ವ್ಯಕ್ತಿ ಒಂದು ಭೂಮಿಯನ್ನು ಅನಧಿಕೃತವಾಗಿ ಅತಿಕ್ರಮಿಸಿ ಅದರಲ್ಲಿ ಕೃಷಿ ಕಾರ್ಯವನ್ನು ಕೈಗೊಂಡು ನಂತರದಲ್ಲಿ ಸರ್ಕಾರದಿಂದ ಅದನ್ನ ಮಂಜೂರಿ ಪಡೆದಾಗ ಅಂಥ ಒಂದು ಭೂಮಿಗಳು ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಥವಾ ಕರ್ನಾಟಕ ಭೂ ಕಂದಾಯ ಕಾಯ್ದೆಯ ಅಡಿಯಲ್ಲಿ ಕೊಟ್ಟಂತಹ ಮಂಜೂರಿಯ ಸ್ವರೂಪವನ್ನೇ ಹೊಂದಿರೋದ್ರಿಂದ ಅಂಥ ಭೂಮಿಗಳನ್ನು
ಒಂದು ವೇಳೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರೇ ಆ ರೀತಿ ಅತಿಕ್ರಮಿಸಿ ಮಂಜೂರಿಯನ್ನು ಪಡೆದಿದ್ರು ಕೂಡ ಅದು PTCL ಕಾಯ್ದೆ ಸೆಕ್ಷನ್ 3B ಅಡಿಯಲ್ಲಿ ಹೇಳಿರುವಂತಹ ಮಂಜೂರಿ ಭೂಮಿ ಅಥವಾ ಗ್ರಾಂಟೆಡ್ ಲ್ಯಾಂಡ್ ಪದದ ಅಡಿಯಲ್ಲಿ ಬರೋದಿಲ್ಲ. ಹಾಗಾಗಿ ಇಂಥ ಭೂಮಿಗಳಿಗೆ ಯಾವುದೇ ರೀತಿಯಲ್ಲೂ ಈ PTCL ಕಾಯ್ದೆ ಅನ್ವಯ ಆಗೋದಿಲ್ಲ ಅನ್ನುವಂತಹ ಮಹತ್ವದ ತೀರ್ಪನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯ ಇತ್ತೀಚಿನ ತನ್ನ ತೀರ್ಪಿನಲ್ಲಿ ನೀಡಿದೆ. ಸ್ನೇಹಿತರೆ, ಇದು ಇತ್ತೀಚೆಗೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ PTCL ಕಾಯ್ದೆಯ ಕಾಲಮಿತಿ ಮತ್ತು ಈ PTCL ಕಾಯ್ದೆಯ ಸೆಕ್ಷನ್ 3B ಅಡಿಯಲ್ಲಿ ಹೇಳಿರುವಂತಹ ಮಂಜೂರು ಭೂಮಿ ಅಥವಾ ಗ್ರಾಂಟೆಡ್ ಲ್ಯಾಂಡ್ ಇವುಗಳ ಬಗ್ಗೆ ನೀಡಿರುವಂತಹ ವಿಶೇಷ ತೀರ್ಪುಗಳು ಅಂತೇಳಿ ಹೇಳ್ಬೋದು. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾವು ಇದಕ್ಕಿಂತ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಎಲ್ರಿಗೂ ನಮಸ್ಕಾರ.